ನಮಸ್ಕಾರ. ಮೈ ಫ್ಯಾಷನ್ ಮೈ ವರ್ಲ್ಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಈ ವಿಡಿಯೋದಲ್ಲಿ ನಿಮಗೆ ಶೋ ಮಾಡ್ತಾ ಇರೋ ಥರ ನೋಡಿ, ಇಲ್ಲಿ ಕಾಣಿಸ್ತಾ ಇರ್ಬೋದು, ಈ ಥರ ಬ್ರೈಡಲ್ ಡಿಸೈನ್ ಸೀರೆ ಕುಚ್ಚನ್ನ ಯಾವ ಥರ ಹಾಕಬೇಕು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತಾ ಹೋಗ್ತೀನಿ. ಫುಲ್ ವಿಡಿಯೋ ನೋಡಿ, ದಯವಿಟ್ಟು ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ನೋಡಿ ಎಷ್ಟು ಚೆನ್ನಾಗಿ ಡಬಲ್ ಲೇಯರು ದೊಡ್ಡ ಬೀಡ್ ಯೂಸ್ ಮಾಡಿ ಡಬಲ್ ಲೇಯರು ಸೀರೆ ಕುಚ್ಚನ್ನ ಯಾವ ಥರ ಹಾಕ್ಬೇಕಂತ ಹೇಳ್ಕೊಡ್ತೀನಿ. ಬನ್ನಿ ನೋಡೋಣ. ನೋಡಿ, ನಾನು ಇಲ್ಲಿ ಡಬಲ್ ಕಲರ್ ಇರೋವಂಥ ಸೀರೆ ತಗೊಂಡಿದ್ದೀನಿ. ಇಲ್ಲಿ 2 ಕಲರ್ ಇದೆಯಲ್ವಾ, ನಾನು ಕೂಡ ಇಲ್ಲಿ ಥ್ರೆಡ್ನ 2 ಕಲರ್ ತಗೊಂಡಿದ್ದೀನಿ. 2 ಕಲರ್ ಥ್ರೆಡ್ನು ಕೂಡ ನಾನು 6 ಎಳೆ ದಾರ ಮಾಡ್ಕೊಂಡಿದ್ದೀನಿ. 6 ಎಳೆ ದಾರನ ಯಾವ ಥರ ಮಾಡ್ಕೋಬೇಕು ಅನ್ನೋದನ್ನು ಕೂಡ ತಿಳಿಸ್ಕೊಟ್ಟಿದ್ದೀನಿ. ದಯವಿಟ್ಟು ಇಂಟ್ರೆಸ್ಟ್ ಇದ್ದರೆ ಹೋಗಿ ಚೆಕ್ ಮಾಡಿ. ಇವಾಗ ನಾನು ಇಲ್ಲಿ ಸೀರೆ ಕಲರ್ ದಾರ ಇದೆಯಲ್ಲ, ಅದನ್ನು ಮೊದಲು ಬೇಸ್ ಲೈನ್ ಹಾಕೋದಕ್ಕೆ ಯೂಸ್ ಮಾಡ್ತಾಯಿದ್ದೀನಿ. ಇದು ಬ್ರೈಡಲ್ ಡಿಸೈನ್ ಆಗಿರೋದ್ರಿಂದ ನಾನು ಇಲ್ಲಿ ದೊಡ್ಡ ಬೀಡ್ಸ್ನು ಕೂಡ ಯೂಸ್ ಮಾಡ್ತಾಯಿದ್ದೀನಿ. ಕಾಣಿಸ್ಬೋದು ನಿಮಗೆ, ಈ ಥರ ದೊಡ್ಡ ಬೀಡ್ಸ್ನ ಯೂಸ್ ಮಾಡಿಕೊಂಡು ನಾನು ಇಲ್ಲಿ ಬ್ರೈಡಲ್ ಡಿಸೈನ್ನ ಕ್ರಿಯೇಟ್ ಮಾಡ್ತೀನಿ. ನೋಡಿ, ಮೊದಲಿಗೆ ನಾವು ಈ ಸೀರೆ ಏನಿದೆ, ಈ ಬಾರ್ಡರಿಂದ ನಿಮಗೆ ಕಾಣಿಸ್ಬೋದು, ಈ ಪಾರ್ಟ್ ಏನಿದೆ ಅಂದರೆ ಬಾರ್ಡರಿಂದ ಕೆಳಗಡೆ ಬಟ್ಟೆ ಏನಿದೆ, ಈ ಬಟ್ಟೆ ಬಿಟ್ಟು ಈ ಎಡ್ಜಿಂದ ನಾವು ಶುರು ಮಾಡಬೇಕು. ಮೊದಲಿಗೆ ನಾನು ಇಲ್ಲಿ ಸೀರೆ ಮೇಲೆ ದಾರ ತೆಗೆದು 3 ಚೈನ್ ಹಾಕ್ಕೊಳ್ತೀನಿ. ನೋಡಿ, 1 2 3. ಈ 3 ಚೈನ್ ಏನಕ್ಕೆ ಅಂದರೆ, ಮೊದಲಿಗೆ ನಾನು ಇಲ್ಲಿ ಕುಚ್ಚು ಬರೋ ಥರ 3 ಚೈನ್ ಹಾಕ್ಕೊಂಡು ದಾರ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ತೀನಿ. ನೋಡಿ, ಇವಾಗ 3 ಚೈನ್ ಹಾಕಿ ನಾನು ಲಾಕ್ ಮಾಡಿದ್ದೀನಿ. ಇದಾದ ಮೇಲೆ ನಾನು ಮತ್ತೆ ಇಲ್ಲಿ 5 ಚೈನ್ನ ಹಾಕ್ಕೊಳ್ತೀನಿ. ನೋಡಿ, 1 2 3 4 5. ಇದು 5 ಚೈನ್ ಆದಮೇಲೆ ನೋಡಿ, ಈ ಥರ ಬಟ್ಟೆ ಮೇಲೆ ದಾರ ಹಿಡಿದು ಎಲ್ಲಿಗೆ ಬರುತ್ತೆ ನೋಡ್ಕೊಳ್ಳಿ. ಅದನ್ನು ದಾರ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಹಾಕಬೇಕಾಗತ್ತೆ ನಾವು. ನೋಡಿ, ಈ ಥರ ಲಾಕ್ ಮಾಡ್ಕೊಳ್ಳೋಣ. ಇದು 5 ಚೈನ್ ಆದಮೇಲೆ ನಾವು ಒಂದು ಬೀಡನ್ನ ಹಾಕೋಣ. ನೋಡಿ, ಈ ಥರ ಬೀಡನ್ನ ನಾವು 5 ಚೈನ್ ಆದಮೇಲೆ ಇನ್ಸಲ್ಟ್ ಮಾಡ್ಕೊಳ್ಳೋಣ. ನೋಡಿ, ಇದಾದಮೇಲೆ ಮತ್ತೆ ನಾವು 5 ಚೈನ್ನ ಹಾಕಬೇಕು. ಮತ್ತು ಥ್ರೆಡ್ ಈ ಬೀಡನ್ನ ಇನ್ಸಲ್ಟ್ ಮಾಡಾದಮೇಲೆ ಬೀಡ್ ಎಲ್ಲಿಗೆ ಬರುತ್ತೆ ಈ ಥರ ನೋಡ್ಕೋಬೇಕು. ಈ ಥರ ನೋಡಿಕೊಂಡು ನಾವು ಇಲ್ಲಿ ಲಾಕ್ ಮಾಡ್ಕೊಳ್ಳೋಣ. ನೋಡಿ, ಈ ಥರ ಬೀಡ್ನು ಕೂಡ ನೀಟಾಗಿ ನಾವು ಲಾಕ್ ಮಾಡ್ಕೋಬೇಕು. ನೋಡಿ, ಬೀಡ್ ಲಾಕ್ ಆದಮೇಲೆ ಮತ್ತೆ ನಾವು ಇಲ್ಲಿ 5 ಚೈನ್ನ ಹಾಕೋಬೇಕು. ನೋಡಿ, 1 2 3 4 5. ಇದು 5 ಚೈನ್ ಏನು ಹಾಕ್ಕೊಳ್ತೀವಿ, ಈ ಒಂದು ಚೈನಿಂದ ಒಂದು ಚೈನ್ಗೆ ನಾವು ಎಷ್ಟು ಲೆಂತ್ ಕೊಟ್ಟಿರ್ತೀವಿ 5 ಚೈನ್ಗೂ ಅದೇ ಥರ ಸಮನಾಗಿ ಲೆಂತ್ ಕೊಟ್ಟು ನಾವು ಚೈನ್ ಹಾಕೋಬೇಕಾಗತ್ತೆ. ಒಂದು ಚಿಕ್ಕದಾಗಿ ಒಂದು ದೊಡ್ಡದಾಗಿ ನಾವು ಚೈನನ್ನು ಹಾಕೋಬಾರ್ದು. ನೋಡಿ, ಇವಾಗ 3 ಚೈನ್ ಹಾಕಿದ್ದೀನಿ ಮೊದಲಿಗೆ, ನೆಕ್ಸ್ಟು 5 ಚೈನ್ ಹಾಕಿದ್ದೀನಿ, ಮತ್ತೆ ಒಂದು ಬೀಡ್ ಹಾಕಿದ್ದೀನಿ, ಇವಾಗ ಮತ್ತೆ 5 ಚೈನ್ ಹಾಕಿದ್ದೀನಿ. ಇವಾಗ ಈ ಥರ ದಾರ ಎಲ್ಲಿಗೆ ಬರುತ್ತೆ ಅಂತ ನೋಡಿಕೊಂಡು ನಾವು ಲಾಕ್ ಮಾಡ್ಕೋಬೇಕು. ನೋಡಿ, ನಾನು ಇಲ್ಲಿ 5 ಚೈನ್ ಆದಮೇಲೆ ಮತ್ತೆ ಲಾಕ್ ಮಾಡಿದ್ದೀನಿ. ಈ ಲಾಕ್ ಆದಮೇಲೆ ಏನು ಮಾಡಬೇಕು, ನಾವು ಮತ್ತೆ ಕುಚ್ಚು ಹಾಕೋದಕ್ಕೆ 3 ಚೈನ್ನ ನಾವು ಹಾಕೋಬೇಕಾಗತ್ತೆ. ನೋಡಿ, 1 2 3 ಕಾಣಿಸ್ಬೋದು ನಿಮಗೆ. ಮತ್ತೆ ನಾನು 3 ಚೈನ್ ಹಾಕ್ಕೊಂಡು ಇಲ್ಲಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಇದಾದಮೇಲೆ 3 ಚೈನ್ ಆದಮೇಲೆ ಮತ್ತೆ 5 ಚೈನು, ಒಂದು ಬೀಡು, ಮತ್ತೆ 5 ಚೈನು. ನೋಡಿ, 1 2 3 4 5. 5 ಚೈನ್ ಆದಮೇಲೆ ಲಾಕ್ ಮಾಡಿಕೊಂಡು ನೋಡಿ, ಒಂದು ಲಾಕ್ ಆದಮೇಲೆ ಮತ್ತೆ ಇಲ್ಲಿ ನಾವು ಇನ್ನೊಂದು ಬೀಡನ್ನ ಇನ್ಸಲ್ಟ್ ಮಾಡ್ಕೋಬೇಕು. ನೋಡಿ, 5 ಚೈನ್ ಆದಮೇಲೆ ಇನ್ನೊಂದು ಬೀಡನ್ನ ಇನ್ಸಲ್ಟ್ ಮಾಡಿ ಮತ್ತೆ ಇಲ್ಲಿ ನಾವು ಲಾಕ್ ಮಾಡ್ಕೋಬೇಕು ಬೀಡನ್ನ. ನೋಡಿ, ಎಷ್ಟು ನೀಟಾಗಿ ಬರ್ತಿದೆ, ಕಾಣಿಸ್ತಿರ್ಬೋದು ನಿಮಗೆ. ಇವಾಗ ಇದಾದಮೇಲೆ ಒಂದು ಬೀಡ್ ಹಾಕಾದ್ಮೇಲೆ ಮತ್ತೆ 5 ಚೈನ್ ಹಾಕಬೇಕು. 1 2 3 4 5. 5 ಚೈನ್ ಹಾಕಾದ್ಮೇಲೆ ಮತ್ತೆ ದಾರ ಇಲ್ಲಿಗೆ ಬರುತ್ತೆ ಅಂತ ನೋಡಿಕೊಂಡು ಒಂದು ಲಾಕ್ ಹಾಕ್ಕೊಳ್ಳೋಣ. ನೋಡಿ, ಈ ಲಾಕ್ ಆದಮೇಲೆ ಮತ್ತೆ ಇಲ್ಲಿ 5 ಚೈನು, ಒಂದು ಬೀಡು, 5 ಚೈನ್ ಆದಮೇಲೆ ಇಲ್ಲಿ ಮತ್ತೆ 3 ಚೈನ್ ಹಾಕೋಬೇಕು ಕುಚ್ಚು ಕಟ್ಟೋದಕ್ಕೆ. ನೋಡಿ, 3 ಚೈನ್ ಹಾಕಿ ಇಲ್ಲಿ ಲಾಕ್ ಮಾಡ್ಕೋಬೇಕು ಬಟ್ಟೆಗೆ. ನೋಡಿ, ಮೊದಲಿಗೆ
ಕುಚ್ಚು ಹಾಕೋದಕ್ಕೆ 3 ಚೈನ್ ಹಾಕ್ಕೊಂಡು 5 ಚೈನು 1 ಬೀಡು 5 ಚೈನು ಮತ್ತು 3 ಚೈನು 5 ಚೈನು 1 ಬೀಡು 5 ಚೈನು ಮತ್ತು 3 ಚೈನು. ಇದೇ ರೀತಿ ನಾವು ಸೀರೆ ಪೂರ್ತಿನ ಕಂಪ್ಲೀಟ್ ಮಾಡಿ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಇದು ಮೊದಲನೇ ಹಂತ ಆಗಿರುತ್ತೆ ನೋಡಿ. ಇಲ್ಲಿ ಬೇಸ್ ಚೈನ್ ಏನಿತ್ತು ಅದನ್ನು ನಾನು ಕಂಪ್ಲೀಟ್ ಮಾಡಿದ್ದೀನಿ. ಸೀರೆ ಪೂರ್ತಿ ಕಾಣಿಸ್ತಿರ್ಬೋದು ನಿಮಗೆ ನೋಡಿ. ಈ ಥರ ಕಂಪ್ಲೀಟ್ ಆದಮೇಲೆ ಇವಾಗ ಮೊದಲನೇ ಹಂತ ಫುಲ್ ಕಂಪ್ಲೀಟ್ ಆಗಿದೆ ನೋಡಿ. ಇವಾಗ ನಾವು ಎರಡನೇ ಹಂತನ ಹಾಕೋಣ. ಅಂದರೆ ಇವಾಗ ಪಾರ್ಟ್ ಒನ್ ಡಿಸೈನ್ ಆಗಿದೆ ಆಲ್ಮೋಸ್ಟ್. ಇವಾಗ ಎರಡನೇ ಹಂತಕ್ಕೂ ಕೂಡ ನಾವು ಸೇಮ್ ಕಲರ್ ಥ್ರೆಡ್ನೇ ತಗೊಂಡಿದ್ದೀನಿ ನಾನು. ಸೇಮ್ ಕಲರ್ ಥ್ರೆಡ್ಡಲ್ಲಿ ಇವಾಗ ಆರ್ಚ್ ಡಿಸೈನ್ ಮಾಡೋಣ. ಕಾಣಿಸ್ಬೋದು ನಿಮಗೆ. ಮೊದಲಿಗೆ 3 ಚೈನ್ ಹಾಕಿದ್ವಲ್ಲ ಅದೇ ಗ್ಯಾಪ್ಗೆ ನಾವು ಥ್ರೆಡ್ ತೆಗಿಬೇಕು. ಥ್ರೆಡ್ ತೆಗೆದು 3 ಚೈನ್ ಏನಿತ್ತು ಅದಕ್ಕೆ ಸಿಂಗಲ್ ಕ್ರೋಶ ಮಾಡ್ಕೊಂಡು ಹೋಗೋಣ. ಇದಕ್ಕೆ 2 ಸಿಂಗಲ್ ಕ್ರೋಶ ಮಾಡಿದ್ರೆ ಸಾಕಾಗುತ್ತೆ. ಗ್ಯಾಪ್ ಕೊಟ್ಟು 2 ಸಿಂಗಲ್ ಕ್ರೋಶನ ಮಾಡೋಣ ನೋಡಿ. ಒಂದಾಯಿತು, 2 ಸಿಂಗಲ್ ಕ್ರೋಶ ಮಾಡಿ ನೋಡಿ. ಕಾಣಿಸ್ತಿರ್ಬೋದು ನಿಮಗೆ. ಈ ಥರ ಸಿಂಗಲ್ ಕ್ರೋಶ ಮಾಡಾದಮೇಲೆ ಇಲ್ಲಿ ನಾವು ಒಂದು ಲಾಕ್ ಹಾಕ್ಕೊಳ್ಳೋಣ ನೋಡಿ. ಇಲ್ಲಿ ಲಾಕ್ ಹಾಕಬೇಕಾಗತ್ತೆ. ಇಲ್ಲಿ ಲಾಕ್ ಹಾಕಿ ಇಲ್ಲಿ 5 ಚೈನ್ ಏನಿದೆ ಇದು 5 ಚೈನ್ ಮಧ್ಯೆ ತನಕ, ಅಂದರೆ 5 ಚೈನಲ್ಲಿ ಅರ್ಧ ಎಷ್ಟು ಬರುತ್ತೆ ಅಲ್ಲಿ ತನಕನೂ ಕೂಡ ನಾವು ಮತ್ತೆ ಸಿಂಗಲ್ ಕ್ರೋಶನೇ ಕಂಟಿನ್ಯೂ ಮಾಡೋಣ ನೋಡಿ. ಇಲ್ಲಿ 2 ಸಿಂಗಲ್ ಕ್ರೋಶ ಹಾಕಬೇಕಾಗುತ್ತೆ ನೋಡಿ. 2 ಸಿಂಗಲ್ ಕ್ರೋಶ ಹಾಕಿ ಮತ್ತು ಇವಾಗ ನಾವು ಈ ಬೀಡ್ ಏನು ಹಾಕಿದ್ದೀವಿ ಈ ಬೀಡ್ ಜಾಗದಲ್ಲಿ ಕೆಳಗಡೆ ಇಲ್ಲಿ ನಮಗೆ ಥ್ರೆಡ್ ಇರುತ್ತೆ ನೋಡಿ. ಕಾಣಿಸ್ತಿರ್ಬೋದು ನಿಮಗೆ. ಈ ಬೀಡ್ ಕೆಳಗಡೆ ದಾರಕ್ಕೆ ನಾವು ಇವಾಗ ಟ್ರಿಪಲ್ ಕ್ರೋಶನ ಹಾಕಬೇಕಾಗುತ್ತೆ ನೋಡಿ. 2ನ್ನ 1 ಮಾಡಿ 2ನ್ನ 1 ಮಾಡಿ 2ನ್ನ 1 ಮಾಡಬೇಕು. ಇವಾಗ ಒಂದು ಇಲ್ಲಿ ನಮಗೆ ಒಂದು ಕಂಬ ಡಿಸೈನು ಆಯಿತು. ನಾವೇನು ಆರ್ಚ್ ಮಾಡ್ತೀವಿ ಆರ್ಚಲ್ಲಿ ಒಂದು ಸರಿ ಕಂಬ ಡಿಸೈನ್ ಆಗಿದೆ. ಇನ್ನು ಈ ಥ್ರೆಡ್ಡು ಎಷ್ಟು ಕೆಪಾಸಿಟಿ ಇದೆ ಇದಕ್ಕೆ ಅಷ್ಟನ್ನು ಕೂಡ ನಾವು ಡಿಸೈನ್ ಮಾಡೋಣ ಇವಾಗ ನೋಡಿ. ಇದಾದ ಮೇಲೆ ನಾವು ಈ ಡಿಸೈನ್ ಆದಮೇಲೆ ಮತ್ತೆ 2 ಸರಿ ದಾರ ತೆಗಿಬೇಕು. ನೀಡಲ್ ಮೇಲೆ 2 ಸರಿ ದಾರ ತೆಗೆದು ಮತ್ತೆ ಇಲ್ಲಿ ನಾವು ಟ್ರಿಪಲ್ ಕ್ರೋಶ ಮಾಡಬೇಕಾಗುತ್ತೆ ನೋಡಿ. 2ನ್ನ 1 ಮಾಡಿ 2ನ್ನ 1 ಮಾಡಿ ಮತ್ತು 2 ದಾರನ 1 ಮಾಡಬೇಕು ನೋಡಿ. ಕಾಣಿಸ್ತಿರ್ಬೋದು ನಿಮಗೆ. ಇವಾಗ ನಾನು 2 ಕಂಬ ಡಿಸೈನ್ ಮಾಡಿದ್ದೀನಿ ನೋಡಿ. ಮತ್ತೆ 2 ಸರಿ ದಾರ ತೆಗೆದು ನೀಡಲ್ ಮೇಲೆ ಮತ್ತು ದಾರ ಕೆಳಗಿಂದ ಇನ್ನೊಂದು ಸರಿ ದಾರ ತೆಗೆದು 3 ಟ್ರಿಪಲ್ ಕ್ರೋಶನ ಮಾಡಬೇಕು ನೋಡಿ. 3 ಟ್ರಿಪಲ್ ಕ್ರೋಶ ಅಂದರೆ ಏನು, ಯಾವ ಥರ 3 ಬರುತ್ತೆ ಅಂತ ನಿಮಗೆ ಗೊತ್ತಿಲ್ಲದೆ ಇದ್ದರೆ ನಾನು ಇಲ್ಲೇ ತೋರಿಸ್ಕೊಡ್ತೀನಿ ನೋಡಿ. ಇವಾಗ ಈ ಲಾಕ್ ಆಯಿತು. ಈ ದಾರ ಏನಿದೆ ಈ ದಾರದಲ್ಲಿ ಈ ನೀಡಲ್ ಮೇಲೆ ನಾವು 1 2 ಸರಿ ದಾರ ತೆಗೆದಿದ್ದೀವಿ. 2 ಸರಿ ದಾರ ತೆಗೆದ ಮೇಲೆ ಇಲ್ಲಿ ನಾವು ಈ ಬೀಡ್ ಕೆಳಗಡೆ ಥ್ರೆಡ್ ಇದೆಯಲ್ಲ ಇದರಿಂದ 1 ಸರಿ ಈ ಥರ ದಾರ ತೆಗಿತೀವಿ. ಇವಾಗ ಏನಾಯಿತು, ಸೂಜಿ ಮೇಲೆ 3 ಸರಿ ದಾರ ಬಂತು. ಆವಾಗ ನೋಡಿ 2 ದಾರಕ್ಕೆ 1 ಲಾಕು, ಇನ್ನೆರಡು ದಾರಕ್ಕೆ 1 ಲಾಕು ಮತ್ತು ಮೇಲ್ಗಡೆ 2 ದಾರಕ್ಕೆ 1 ಲಾಕ್. ಇವಾಗ 3 ಸಾರಿ ಲಾಕ್ ಹಾಕಿದ್ದೀವಿ ಅಲ್ವಾ, ಅದಕ್ಕೆ ಇದನ್ನು ನಾವು ಟ್ರಿಪಲ್ ಕ್ರೋಶ ಅಂತ ಕರಿತೀವಿ ನೋಡಿ. ಇದೇ ಥರ ಫುಲ್ಲು ನಾವು ಕಂಪ್ಲೀಟ್ ಮಾಡಬೇಕಾಗತ್ತೆ. ಈ ದಾರ ಬೀಡ್ ಕೆಳಗಡೆ ದಾರ ಇದೆಯಲ್ಲ ಅದು ಎಷ್ಟು ಹಿಡಿಯುತ್ತೆ ಈ ಥರ ಕಂಬ ಡಿಸೈನ್ನ ಕ್ರೋಶ ಡಿಸೈನ್ನ ಅಷ್ಟು ನಾವು ಫಿಲ್ ಮಾಡಿ ಲಾಕ್ ಮಾಡಬೇಕು ನೋಡಿ. ಕಾಣಿಸ್ತಿರ್ಬೋದು ನಿಮಗೆ. ಈ ಥರ ನಾವು ಡಿಸೈನ್ನ ಕಂಪ್ಲೀಟ್ ಮಾಡಬೇಕು ನೋಡಿ. ಆಮೇಲೆ ಇನ್ನೊಂದು ವಿಷಯ, ಇದು ನಾವೇನು ಡಿಸೈನ್ ಮಾಡಿದ್ದೀವಿ ಆರ್ಚ್ ಡಿಸೈನು, ಇದೆಲ್ಲ ಕಂಬಗಳು ಕೂಡ ಒಂದೇ ಲೆಂತ್ಗೆ ಬರೋ ಥರ ನೋಡ್ಕೋಬೇಕು. ಒಂದು ಕಂಬ ಉದ್ದ, ಒಂದು ಕಂಬ ಕಡಿಮೆ ಲೆಂತ್ ಇರೋದು ಆ ಥರ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಲೆಂತ್ನ ನೀಟಾಗಿ ಮೇಂಟೈನ್ ಮಾಡಿ. ಡಿಸೈನಲ್ಲಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅದು. ಲೆಂತೇ ಭಾಳ ಮುಖ್ಯವಾಗಿರೋ ಅಂಥದ್ದು. ಅದು ನೀಟಾಗಿ ಎಲ್ಲ ಒಂದೇ ಸಮ ಬಂದರೆ ಆರ್ಚು ಕೂಡ ನೀಟಾಗಿ ಕಾಣಿಸುತ್ತೆ ನಮಗೆ ನೋಡಿ.
ಇವಾಗ ಆರ್ಚ್ ಕಂಪ್ಲೀಟ್ ಆಗಿದೆ ನೋಡಿ, ಕಾಣಿಸ್ಬೋದು ನಿಮಗೆ. ನಾನು ಈ ಆರ್ಚ್ ಕಂಪ್ಲೀಟ್ ಆದಮೇಲೆ ಇಲ್ಲಿ ಈ ಬೀಡ್ ಪಕ್ಕದಲ್ಲಿ ಕಾಣಿಸ್ಬೋದು, ಈ ಬೀಡ್ ಪಕ್ಕದಲ್ಲಿ ಇಲ್ಲಿ 5 ಚೈನ್ ಹಾಕಿದ್ನಲ್ಲ, ಇಲ್ಲಿ ಈ 5 ಚೈನ್ ಅರ್ಧ ಭಾಗಕ್ಕೆ ನಾನು ಲಾಕ್ ಮಾಡ್ತೀನಿ ನೋಡಿ. ನೋಡಿ ಇವಾಗ ಇದು ಬೀಡಿದೆ ನೋಡಿ, ಬೀಡು ಕೆಳಗಡೆಯಿಂದ ಬೀಡ್ ಕೆಳಗಡೆ ದಾರದಿಂದ ನಾವು ಆರ್ಚ್ನ ಇವಾಗ ಕ್ರಿಯೇಟ್ ಮಾಡಿದ್ದೀವಿ. ಎಲ್ಲದಕ್ಕೂ ಕೂಡ ನಾವು ಇದೇ ಥರ ಕಂಪ್ಲೀಟ್ ಮಾಡಬೇಕಾಗುತ್ತೆ. ಇವಾಗ ಒಂದು ಬೀಡ್ಗೆ ನಾವು ಆರ್ಚ್ ಕಂಪ್ಲೀಟ್ ಮಾಡಾದಮೇಲೆ ಇಲ್ಲಿ 5 ಚೈನ್ ಹಾಕಿರೋದ್ರ ಮಧ್ಯಕ್ಕೆ ಲಾಕ್ ಮಾಡಿದ್ದೀವಿ. ಇನ್ನು ಬ್ಯಾಲೆನ್ಸ್ ಏನಿದೆ ಈ ಕಡೆ ಅರ್ಧ ಚೈನ್, 5 ಚೈನಲ್ಲಿ ಅರ್ಧ ಭಾಗ ಏನಿದೆ ಅಲ್ಲಿಗೆ 2 ಸಿಂಗಲ್ ಕ್ರೋಶ ಮಾಡಬೇಕು ನೋಡಿ. ಸಿಂಗಲ್ ಕ್ರೋಶ ಅಂತಂದರೆ ಒಂದು ಸರಿ ಈ 5 ಚೈನ್ ಕೆಳಗಡೆಯಿಂದ ಒಂದು ಸರಿ ಸೂಜಿಲಿ ದಾರ ತೆಗೆದು ಒಂದು ಲಾಕ್ ಹಾಕೋದು, ಇದನ್ನೇ ಸಿಂಗಲ್ ಕ್ರೋಶ ಅಂತ ಕರೆಯೋದು ನೋಡಿ. ಇವಾಗ ಆಯಿತು, ಕಾಣಿಸ್ಬೋದು ನಿಮಗೆ ಎಷ್ಟು ನೀಟಾಗಿ ಬಂದಿದೆ ಅಂತ. ಇದೇ ಥರ ಇದಾದಮೇಲೆ 3 ಚೈನ್ ಏನಿದೆ ಇದಕ್ಕೂ ಕೂಡ ಅಷ್ಟೇ ನಾವು ಸಿಂಗಲ್ ಕ್ರೋಶ ಮಾಡ್ಕೊಂಡು ಹೋಗಬೇಕು ನೋಡಿ. ಈ ಥರ ಸಿಂಗಲ್ ಕ್ರೋಶನ ಕಂಪ್ಲೀಟ್ ಮಾಡಬೇಕು. ಕುಚ್ಚಾಕ ಜಾಗಕ್ಕೂ ಕೂಡ ನಾವು ಸಿಂಗಲ್ ಕ್ರೋಶ ಕಂಪ್ಲೀಟ್ ಮಾಡಿ, ಮತ್ತು ಇಲ್ಲಿ 5 ಚೈನ್ ಬರುತ್ತೆ, ಇದು 5 ಚೈನ್ ಮಧ್ಯದ ತನಕ ನಾವು ಸಿಂಗಲ್ ಕ್ರೋಶ ಮಾಡಬೇಕು ನೋಡಿ. ಇದು 5 ಚೈನ್ ಮಧ್ಯದ ತನಕ ಸಿಂಗಲ್ ಕ್ರೋಶ ಮಾಡಿ ಇವಾಗ ಮತ್ತೆ ನಾವು ಆರ್ಚ್ ಹಾಕೋದಕ್ಕೆ ಶುರು ಮಾಡಬೇಕು. ಬೀಡ್ಸ್ ಕೆಳಗಡೆ ಏನು ಥ್ರೆಡ್ ಇದೆ ಅದಕ್ಕೆ ಆರ್ಚ್ ಹಾಕೋದಕ್ಕೆ ನಾವು ಶುರು ಮಾಡಬೇಕಾಗುತ್ತೆ ನೋಡಿ. 2 ಸಾರಿ ದಾರ ತೆಗೆದು ನೀಡಲ್ ಮೇಲೆ ನಾವು ಟ್ರಿಪಲ್ ಕ್ರೋಶನ ಮಾಡಬೇಕು ನೋಡಿ. ಎಷ್ಟು ನೀಟಾಗಿ ಬರ್ತಾ ಇದೆ ಈ ಡಿಸೈನು ಅಂತ. ನೀಟಾಗಿ ಇದನ್ನು ನಾವು ನೋಡ್ಕೋಬೇಕಾಗತ್ತೆ. ಇದು ಸ್ವಲ್ಪ ದೊಡ್ಡ ಡಿಸೈನ್ ಆಗಿರೋದ್ರಿಂದ ಕನ್ಫ್ಯೂಸ್ ಆಗ್ಬೋದು, ಅದಕ್ಕೆ ನಾನು ಎಲ್ಲನೂ ನಿಧಾನಕ್ಕೆ ಹೇಳ್ತಾ ಇದ್ದೀನಿ ಪ್ರತಿಯೊಂದು ಹಂತದಲ್ಲೂ ಕೂಡ ನೋಡಿ. ಇದೇ ಥರ ನಾವು ಎಲ್ಲ ಬೀಡ್ಸ್ಗೂ ಕೂಡ ಆರ್ಚ್ನ ಕಂಪ್ಲೀಟ್ ಮಾಡಬೇಕು. ಕಂಪ್ಲೀಟ್ ಮಾಡಾದಮೇಲೆ ನಾವು ನೆಕ್ಸ್ಟ್ ಸ್ಟೆಪ್ನ ಯಾವ ಥರ ಹಾಕೋದಂತ ನೋಡೋಣ ನೋಡಿ. ಇವಾಗ ನಾನು 2ನೇ ಬೀಡ್ಗೆ ಆರ್ಚ್ನ ಕಂಪ್ಲೀಟ್ ಮಾಡ್ತಾಯಿದ್ದೀನಿ. ಇದನ್ನು ಕೂಡ 1.5 ಡೇಸಲ್ಲಿ, ಅಂದರೆ ಬಿಗಿನರ್ಸು 1.5 ಡೇಸಲ್ಲಿ ಇದನ್ನು ಕಂಪ್ಲೀಟ್ ಮಾಡ್ಬೋದು. ಚೆನ್ನಾಗಿ ಆಗ್ತೀವಿ ಅನ್ನೋದಾದರೆ, ಬೇಗ ಫಾಸ್ಟಾಗಿ ನಾವು ಆಗ್ತೀವಿ ಅನ್ನೋರಿದ್ದರೆ ಇದನ್ನು ನಾವು ಕೂಡ 1 ದಿವಸದಲ್ಲೇ ಕಂಪ್ಲೀಟ್ ಮಾಡ್ಕೋಬೋದು ನೋಡಿ. ನಾವಿಲ್ಲಿ ಕಂಬ ಕ್ರಿಯೇಟ್ ಮಾಡೋದು, ಆರ್ಚ್ ಕ್ರಿಯೇಟ್ ಮಾಡೋದನ್ನು ಕಲಿತ್ರೆ ಕ್ರೋಶ ವರ್ಕಲ್ಲಿ ನಾವು ಯಾವ ಡಿಸೈನ್ ಆದರೂ ಕೂಡ ನಾವು ಹಾಕ್ಬೋದು ನೋಡಿ. ಕಾಣಿಸ್ಬೋದು ನಿಮಗೆ ಅಂತ. ಇವಾಗ ಈ ಆರ್ಚು ಕೂಡ ನಮಗೆ ಕಂಪ್ಲೀಟ್ ಆಯಿತು, ಕಾಣಿಸ್ಬೋದು ನಿಮಗೆ ನೋಡಿ. ಇದು ಮೊದಲನೇದು ಕೂಡ ಆಗಿದೆ. ಇದು ಎಲ್ಲ ಡಿಸೈನು ಆದಮೇಲೆ ನೀಟಾಗಿ ಫಿಟ್ಟಿಂಗಾಗಿ ಕೂರುತ್ತೆ ನೋಡಿ. ಇದು ಕೂಡ ಅಷ್ಟೇ ಇವಾಗ ಆಗಿದೆ. ಇದನ್ನು ನಾನು ಇಲ್ಲಿ 5 ಚೈನ್ ಏನು ಹಾಕೊಂಡಿದ್ವಿ ಅದ್ರ ಮಧ್ಯಕ್ಕೆ ನಾನು ಲಾಕ್ ಮಾಡ್ಕೊಳ್ತೀನಿ ನೋಡಿ. ಅದ್ರ ಮಧ್ಯಕ್ಕೆ ಲಾಕ್ ಮಾಡ್ಕೊಳ್ಬೇಕು ನೋಡಿ. ಎಷ್ಟು ನೀಟಾಗಿ ಕಾಣಿಸ್ತಿದೆ ಇವಾಗ ನೋಡಿ. ಇದಾದಮೇಲೆ ಮತ್ತೆ 5 ಚೈನ್ದು ಗ್ಯಾಪ್ ಏನಿತ್ತು ಅರ್ಧ ಭಾಗ, ಅದಕ್ಕೆ ಸಿಂಗಲ್ ಕ್ರೋಶ ಮಾಡೋಣ. 5 ಚೈನು ಇಲ್ಲಿ ಪಕ್ಕದಲ್ಲಿ 3 ಚೈನ್ ಇದೆಯಲ್ಲ, ಇದಕ್ಕೂ ಸಿಂಗಲ್ ಕ್ರೋಶ ಮಾಡಬೇಕಾಗುತ್ತೆ ನಾವು ನೋಡಿ. ದಯವಿಟ್ಟು ಅರ್ಥ ಆಗಲಿಲ್ಲ ಅಂತಂದರೆ ಕಮೆಂಟ್ ಮೂಲಕ ತಿಳಿಸಿ, ನಾನು ಇನ್ನೊಂದು ಸರಿ ಹೇಳ್ಕೊಡೋಕ್ಕೆ ಪ್ರಯತ್ನ ಪಡ್ತೀನಿ. ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಈ ಥರ ವೀಡಿಯೋಸ್ಗಳಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಫಾಲೋ ಮಾಡಿ, ಮತ್ತು ನಿಮ್ಮ ಸಪೋರ್ಟ್ ಮಾಡಿ ನೋಡಿ. ಇವಾಗ ಮತ್ತೆ 5 ಚೈನ್ ಅರ್ಧ ಭಾಗಕ್ಕೆ ನಾನು ಸಿಂಗಲ್ ಕ್ರೋಶ ಮಾಡ್ಕೊಳ್ತೀನಿ. ಈ ಥರ ಸಿಂಗಲ್ ಕ್ರೋಶ ಆದಮೇಲೆ ನೋಡಿ, ಇವಾಗ ಅರ್ಧ ಭಾಗಕ್ಕೆ ಸಿಂಗಲ್ ಕ್ರೋಶ ಆಗಿದೆ. ಇಲ್ಲಿಂದ ನಾನು ಮತ್ತೆ ಆರ್ಚ್ ಹಾಕೋದಕ್ಕೆ ಶುರು ಮಾಡ್ತೀನಿ. ಕಾಣಿಸ್ಬೋದು ನಿಮಗೆ
ಇವಾಗ ಅರ್ಥ ಆಯಿತು ಅಂತ ತಿಳ್ಕೊಳ್ತೀನಿ ನಾನು. ನೋಡಿ ಇವಾಗ ನಾನು 1 ಮತ್ತು 2 ಡಿಸೈನ್ನ ಹಾಕಿ ತೋರಿಸ್ಕೊಟ್ಟಿದ್ದೀನಿ ನೋಡಿ. ಇವಾಗ ಇದೇ ರೀತಿ ಸೇಮ್ ಸೀರೆ ಪೂರ್ತಿ ನಾನು ನಿಮಗೆ ಹಾಕಿ ತೋರಿಸ್ಕೊಡ್ತೀನಿ ನೋಡಿ. ನಾನಿವಾಗ ಈ ಡಿಸೈನ್ನ ಅರ್ಧ ಸೀರೆಗೆ ಕಂಪ್ಲೀಟ್ ಮಾಡಿದ್ದೀನಿ. ನಿಮಗೆ ಕಾಣಿಸ್ತಿರ್ಬೋದು ನೋಡಿ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಅಂತ ನೋಡಿ. ಇವಾಗ ನಾನು ಅರ್ಧ ಸೀರೆಗೆ ಕಂಪ್ಲೀಟ್ ಮಾಡಿದ್ದೀನಿ. ಇನ್ನು ಬ್ಯಾಲೆನ್ಸ್ ಏನಿದೆ ಇದನ್ನು ಕಂಪ್ಲೀಟ್ ಮಾಡಿ ತೋರಿಸ್ಕೊಡ್ತೀನಿ ನೋಡಿ. ನಾನು ಇನ್ನೊಂದು ಸರಿ ನಿಮಗೆ ಇಲ್ಲಿ ಅರ್ಧ ಹಾಕಿದ್ದೀನಿ ಅಲ್ವಾ, ಇನ್ನೊಂದು ಸರಿ ಈ ಡಿಸೈನ್ನ ತೋರಿಸ್ಕೊಡ್ತೀನಿ ನೋಡ್ಕೊಳ್ಳಿ ನೋಡಿ. ಇವಾಗ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ, ಕಾಣಿಸ್ತಿರ್ಬೋದು ನಿಮಗೆ ನೋಡಿ. ಈ ಥರ ನಾವು ಡಿಸೈನ್ನ ಸೀರೆ ಪೂರ್ತಿ ಮಾಡಿದಾಗ ಅದು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಒಂದೆರಡು ಕ್ರೋಶದಲ್ಲಿ ಡಿಸೈನ್ ಮಾಡಿ ಎರಡು ಆರ್ಚ್ ಮಾಡಿ ನಾವು ಡಿಸೈನ್ ನೋಡ್ತೀವಿ ಅಂದರೆ ಅದು ಯಾಕೋ ಚೆನ್ನಾಗಿ ಬಂದಿಲ್ವೇನೋ ಅಂತ ನಿಮಗೆ ಅನ್ನಿಸ್ಬೋದು. ಆ ಥರ ಏನೂ ಇಲ್ಲ. ನಾವು ಡಿಸೈನ್ನ ಕಂಪ್ಲೀಟ್ ಮಾಡಿದ್ಮೇಲೆ ಅದು ನೀಟಾಗಿ ನಮಗೆ ಕಾಣಿಸುತ್ತೆ ನೋಡಿ. ಈ ಥರ ನಾವು ಡಿಸೈನ್ನ ಕಂಪ್ಲೀಟ್ ಮಾಡ್ಕೋಬೇಕು ನೋಡಿ. ಇವಾಗ ಇದಾಯಿತು. ಇದನ್ನು ನಾನು 5 ಚೈನ್ ಏನಿದೆ ಅದ್ರ ಮಧ್ಯಕ್ಕೆ ಲಾಕ್ ಮಾಡ್ತೀನಿ ನೋಡಿ. ಎಷ್ಟು ಚೆನ್ನಾಗಿದೆ. ಆಮೇಲೆ ದಾರ ಶಾರ್ಟೇಜ್ ಆಯಿತು ಅಂತ ನಾನಿಲ್ಲಿ ದಾರನೂ ಕೂಡ ಜಾಯಿಂಟ್ ಮಾಡ್ಕೊಂಡಿದ್ದೀನಿ. ಈ ಥರ ಗಂಟು ಹಾಕ್ಕೊಂಡಿರೋದನ್ನ ಈ ಬ್ಯಾಕ್ ಸೈಡಿಗೆ ಬರೋ ಥರ ನಾವು ಅಡ್ಜಸ್ಟ್ ಮಾಡ್ಕೋಬೇಕು ನೋಡಿ. ಕಾಣಿಸ್ತಿರ್ಬೋದು ಇವಾಗ ನಿಮಗೆ. ಈ ಥರ ಎಲ್ಲ ಡಿಸೈನ್ನು ನಾನು ಎಲ್ಲ ಬೀಡ್ಸ್ನೂ ಕೂಡ ಕಂಪ್ಲೀಟ್ ಮಾಡ್ಕೊಳ್ತೀನಿ ನೋಡಿ. ಇವಾಗ ಸೀರೆ ಫುಲ್ಲು ನಾನು ಆರ್ಚ್ ಡಿಸೈನ್ನ ಕಂಪ್ಲೀಟ್ ಮಾಡಿದ್ದೀನಿ. ನಿಮಗೆ ಕಾಣಿಸ್ತಾ ಇರ್ಬೋದು ನೋಡಿ. ನಾನು ಸೀರೆ ಫುಲ್ ಇವಾಗ ಕಂಪ್ಲೀಟ್ ಆಯಿತು. ಇದಾದಮೇಲೆ ನಾವು ಈ ಆರ್ಚ್ ಏನಿದೆ ನೋಡಿ, ಈ ಆರ್ಚಿಗೆ ನಾವು ಪೀಕೋ ಸ್ಟಿಚ್ ಬರುತ್ತಲ್ಲ ಅದನ್ನು ಮಾಡ್ತಾ ಹೋಗೋಣ. ಅದನ್ನು ಯಾವ ಥರ ಮಾಡಬೇಕು ನೆಕ್ಸ್ಟ್ ಲೇಯರ್ನ ಅಂತ ನಾನು ತೋರಿಸ್ಕೊಡ್ತೀನಿ. ಇಲ್ಲಿ ಬೇಸ್ ಲೇಯರ್ ಆಗಿದೆ. ಬೇಸ್ ಲೇಯರ್ ಅಂತಂದರೆ ಚೈನ್ ಸ್ಟಿಚ್ ಹಾಕಿ ಬೀಡ್ ಹಾಕಿ ಫಸ್ಟ್ ಲೇಯರ್ನ ಮಾಡ್ಕೋಬೇಕು. ನೆಕ್ಸ್ಟು ನಾವು ಇಲ್ಲಿ ಚೈನ್ ಇರೋ ಜಾಗಕ್ಕೆ ಸಿಂಗಲ್ ಕ್ರೋಶ ಮಾಡ್ಕೊಂಡು ಬಂದು ಇಲ್ಲಿ ಬೀಡ್ ಕೆಳಗಡೆ ಇರೋವಂಥ ಥ್ರೆಡ್ಗೆ ನಾವು ಟ್ರಿಬಲ್ ಕ್ರೋಶ ಮಾಡಿ ಆರ್ಚನ್ನ ಕ್ರಿಯೇಟ್ ಮಾಡಿದ್ದೀವಿ. ಇದು 2ನೇ ಹಂತ ಆಗುತ್ತೆ. ಇವಾಗ ಇದಕ್ಕೆ ಯಾವ ಥರ ಇನ್ನೊಂದು ಡಿಸೈನ್ನ ನಾವು ಮಾಡ್ಬೋದು ಅನ್ನೋದನ್ನು ನಾನು ಇವಾಗ ತೋರಿಸ್ಕೊಡ್ತೀನಿ. ಇವಾಗ ನೆಕ್ಸ್ಟ್ ಲೇಯರ್ಗೆ ಪೀಕೋ ಸ್ಟಿಚ್ ಡಿಸೈನ್ನ ಮಾಡೋಣ. ಇದನ್ನು ಯಾವ ಥರ ಮಾಡೋದಂತ ತೋರಿಸ್ತೀನಿ ನೋಡಿ. ಇಲ್ಲಿ 3 ಚೈನ್ ಏನು ಗ್ಯಾಪ್ ಬಿಟ್ಕೊಂಡಿದೆ ಇದಕ್ಕೆ ಇವಾಗ ನಾನು ಡಬಲ್ ಕ್ರೋಶ ಮಾಡಿ ಪೀಕೋ ಸ್ಟಿಚ್ನ ಮಾಡಿದ್ದೀನಿ ನೋಡಿ. ಇವಾಗ ಸೂಜಿ ಮೇಲೆ ಒಂದು ಸರಿ ದಾರ ತೆಗೆದು ಈ ಆರ್ಚ್ ಗ್ಯಾಪ್ ಏನಿರುತ್ತೆ ಆ ಗ್ಯಾಪಿಂದ ಇನ್ನೊಂದು ಸರಿ ದಾರ ತೆಗೆದು ನೋಡಿ. ಇದಾದಮೇಲೆ ಡಬಲ್ ಕ್ರೋಶ ಮಾಡಬೇಕು. 1 2 ಇದಾದಮೇಲೆ 2 ಚೈನ್ ಹಾಕಬೇಕು. 2 ಚೈನ್ ಹಾಕಿ ಈ ಕಂಬ ಏನು ಮಾಡಿದ್ವಿ ಈ ಕಂಬದ ಹಿಂದ್ಗಡೆಯಿಂದನೇ ನಾವು ಇದನ್ನು ಲಾಕ್ ಮಾಡಬೇಕಾಗುತ್ತೆ ನೋಡಿ. ಈ ಕಂಬದ ಹಿಂದ್ಗಡೆ ಹೋಗಿ ನಾವು ಲಾಕ್ ಮಾಡಬೇಕು. ಕಾಣಿಸ್ತಿರ್ಬೋದು ಇವಾಗ ನಿಮಗೆ ನೋಡಿ. ಈ ಥರ ಲಾಕ್ ಮಾಡಬೇಕು. ಇದಾದಮೇಲೆ ಮತ್ತೆ ಒಂದು ಸರಿ ನೀಡಲ್ ಮೇಲೆ ದಾರ ತೆಗೆದು ಇವಾಗ ಆರ್ಚ್ ಸೈಡಿಂದ ಇನ್ನೊಂದು ಸರಿ ದಾರ ತೆಗೆದು ಡಬಲ್ ಕ್ರೋಶ ಮಾಡಬೇಕು ನೋಡಿ. 2ರಲ್ಲಿ 1 2ರಲ್ಲಿ 1. ಇದಾದಮೇಲೆ 2 ಸರಿ ಚೈನ್ ಹಾಕಿ 2 ಚೈನ್ ಹಾಕಿ ಮತ್ತೆ ಈ ಕಂಬದ ಹಿಂದ್ಗಡೆನೇ ಹೋಗಿ ಲಾಕ್ ಮಾಡಬೇಕು ನೋಡಿ. ಕಾಣಿಸ್ತಿರ್ಬೋದು ಇವಾಗ ನಿಮಗೆ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಇದು ಡಿಸೈನು ನೋಡಿ. ನಾನು ಇದನ್ನು ಇನ್ನೊಂದು ಸ್ವಲ್ಪ ಕಂಟಿನ್ಯೂ ಮಾಡಿ ತೋರಿಸ್ಕೊಡ್ತೀನಿ. ಅರ್ಥ ಆಗಲಿಲ್ಲ ಅಂದರೆ ಒಂದು ಸರಿ ನೀಡಲ್ ಮೇಲೆ ದಾರ ತೆಗೆದು ಆರ್ಚ್ ಒಳಗಿಂದ ಇನ್ನೊಂದು ಸರಿ ದಾರ ತೆಗೆದು 2ರಲ್ಲಿ 1 ಇವಾಗ 2 ಕ್ರೋಶ ಆಯಿತು. 2 ಕ್ರೋಶ ಆದಮೇಲೆ 1 2 ಚೈನ್ ಹಾಕಬೇಕು. 2 ಚೈನ್ ಹಾಕಾದ್ಮೇಲೆ ಇಲ್ಲೇನು ಕಂಬ ಮಾಡಿದ್ವಿ ಡಬಲ್ ಕ್ರೋಶ ಮಾಡಿ ಕಂಬ ಮಾಡಿದ್ವಿ ಅದ್ರ ಹಿಂದ್ಗಡೆಯಿಂದ ಹೋಗಿ ದಾರ ತೆಗೆದು ಲಾಕ್ ಮಾಡಬೇಕು ನೋಡಿ. ನಾನು ಮಾಡ್ತಾ ಇರ್ತೀನಿ, ಗಮನ ಕೊಟ್ಟು ಸ್ವಲ್ಪ ನೋಡ್ಕೊಳ್ಳಿ, ಅರ್ಥ ಆಗುತ್ತೆ ನೋಡಿ. ಈಸಿ ಇದೆ, ನೋಡೋಕ್ಕೆ ಕಷ್ಟ ಅನ್ನಿಸ್ಬೋದು, ಮಾಡ್ತಾ ಅದು ಬರುತ್ತೆ. ಈಸಿನೇ, ಇದೇನು ಮಾಮೂಲಿ ಚೈನ್ ಹಾಕೋ ಥರನೇ ನೋಡಿ. ಇವಾಗ 2 ಚೈನ್ ಆದಮೇಲೆ ಆ ಕಂಬದ ಹಿಂದ್ಗಡೆನೇ ಹೋಗಿ ಈ ಥರ ಲಾಕ್ ಮಾಡಬೇಕು ನೋಡಿ. ಮತ್ತು ಇನ್ನೊಂದು ಸಾರಿ ದಾರ ತೆಗೆದು ಡಬಲ್ ಕ್ರೋಶ ಮಾಡಿ ಡಬಲ್ ಕ್ರೋಶ ಆದಮೇಲೆ 2 ಚೈನ್ ಹಾಕಿ 2 ಚೈನ್ ಆದಮೇಲೆ ಆ ಕಂಬದ ಹಿಂದ್ಗಡೆನೇ ಹೋಗಿ ದಾರ ತಂದು ಲಾಕ್ ಮಾಡಬೇಕು ನೋಡಿ. ಇವಾಗ
ಡಿಸೈನ್ ಆಯಿತು. ಕಾಣಿಸ್ತಿರ್ಬೋದು ನಿಮಗೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಇವಾಗ ಏನು ಮಾಡಬೇಕು ಅಂದರೆ ನಾವು ಇಲ್ಲಿ 5 ಚೈನ್ ಮಧ್ಯಕ್ಕೆ ಲಾಕ್ ಮಾಡಿದ್ವಲ್ಲ, ಆರ್ಚ್ ಮಾಡಿ, ಅದೇ ಜಾಗಕ್ಕೆ ಮತ್ತೆ ನಾವು ಇಲ್ಲಿ ಲಾಕ್ ಮಾಡ್ಕೋಬೇಕಾಗುತ್ತೆ. ಇದನ್ನು ಕೂಡ ನೋಡಿ, ಅದೇ ಜಾಗಕ್ಕೆ ನೀಟಾಗಿ ಲಾಕ್ ಮಾಡಿ. ನೋಡಿ, ಲಾಕ್ ಆದಮೇಲೆ ಡಿಸೈನು ನೀಟಾಗಿ ಈ ಥರ ಕಾಣಿಸುತ್ತೆ. ಇದಾದಮೇಲೆ ಇವಾಗ ನಾವು ಇಲ್ಲಿ ಗ್ಯಾಪ್ ಏನಿತ್ತು 3 ಚೈನ್ ಗ್ಯಾಪು, ಇಲ್ಲಿಗೆ ಮಾಮೂಲಿ ಸಿಂಗಲ್ ಕ್ರೋಶ ಮಾಡಿಬಿಡೋಣ. 3 ಸಿಂಗಲ್ ಕ್ರೋಶ ಹಿಡಿಯುತ್ತೆ. ಇಲ್ಲಿಗೆ 3 ಸಿಂಗಲ್ ಕ್ರೋಶ ಮಾಡಿ ನೋಡಿ. 3 ಸಿಂಗಲ್ ಕ್ರೋಶ ಆದಮೇಲೆ ಮತ್ತೆ ನಾವು ಇಲ್ಲಿ 5 ಚೈನ್ಗೆ ಏನು ಮತ್ತು ಸಿಂಗಲ್ ಕ್ರೋಶ ಮಾಡಿದ್ವಿ, ಅಲ್ಲೂ ಕೂಡ ಸಿಂಗಲ್ ಕ್ರೋಶನೇ ಕಂಟಿನ್ಯೂ ಮಾಡಬೇಕಾಗುತ್ತೆ. ನೋಡಿ, ಅಲ್ಲೂ ಕೂಡ ಸಿಂಗಲ್ ಕ್ರೋಶನ ಕಂಟಿನ್ಯೂ ಮಾಡಿ, ಅಂದರೆ ಇಲ್ಲಿ ತನಕನೂ ಕಂಟಿನ್ಯೂ ಮಾಡೋಕ್ಕೆ ಹೋಗ್ಬೇಡಿ, ಇಲ್ಲಿ ತನಕ ಮಾತ್ರ ನಾವು ಕಂಟಿನ್ಯೂ ಮಾಡಬೇಕಾಗುತ್ತೆ. ಒಂದು ಚೈನ್ ಬಿಟ್ಟು 2 ಸಿಂಗಲ್ ಕ್ರೋಶನ ಹಾಕಬೇಕು. ನೋಡಿ, ಈ 3 ಚೈನ್ಗೆ ಸಿಂಗಲ್ ಕ್ರೋಶ ಏನು ಮಾಡಿದ್ವಿ, ಇದಾದಮೇಲೆ ಮುಂದ್ಗಡೆಗೆ 2 ಸಿಂಗಲ್ ಕ್ರೋಶ ಮಾಡಿ, ಅದಾದಮೇಲೆ ಸೂಜಿ ಮೇಲೆ ಒಂದು ಸರಿ ದಾರ ತೆಗೆದು ಈ ಆರ್ಚಿಂದ ಮತ್ತೆ ಇವಾಗ ಡಬಲ್ ಕ್ರೋಶ ಮಾಡೋಕ್ಕೆ ಶುರು ಮಾಡೋಣ. ನೋಡಿ, 2 ಮಾಡಿ, 2 ಮಾಡಿ, 2 ಚೈನ್ ಹಾಕಿ ಮತ್ತು ಅದರಿಂದ ಕಂಬದ ಹಿಂದ್ಗಡೆನೇ ಹೋಗಿ ಲಾಕ್ ಮಾಡಬೇಕು. ಕಾಣಿಸ್ತಿರ್ಬೋದು ನಿಮಗೆ ನೋಡಿ. ಒಂದು ಸರಿ ದಾರ ತೆಗೆದು ಸೂಜಿ ಮೇಲೆ ಈ ಥರ ಡಬಲ್ ಕ್ರೋಶ ಕಂಪ್ಲೀಟ್ ಮಾಡಿ 2 ಚೈನ್ ಹಾಕಿ ಇವಾಗ ಕಂಬದ ಹಿಂದ್ಗಡೆ ಹೋಗಿ ಲಾಕ್ ಮಾಡಿ, ಮತ್ತು ಸೂಜಿ ಮೇಲೆ ದಾರ ತೆಗೆದು ಡಬಲ್ ಕ್ರೋಶ 2 ಚೈನು ಮತ್ತು ಕಂಬದ ಹಿಂದ್ಗಡೆ ಲಾಕು. ಇದೇ ಮೆಥಡನ್ನು ನಾವು ಸೀರೆ ಪೂರ್ತಿ ಮಾಡಬೇಕು. ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಕಾಣಿಸ್ತಿರ್ಬೋದು ಇವಾಗ ಈ ಥರ ಡಿಸೈನು ನಮಗೆ ಸಿಗುತ್ತೆ. ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಇವಾಗ. ಇದೇ ಥರ ನಾನು ಸೀರೆ ಪೂರ್ತಿ ಮಾಡಿ ನಿಮಗೆ ತೋರಿಸ್ಕೊಡ್ತೀನಿ. ಒಂದು 70% ಅಷ್ಟು ಡಿಸೈನ್ನ ಕಂಪ್ಲೀಟ್ ಮಾಡಿದ್ದೀನಿ. ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇರೋದು ಎಲ್ಲ ಆರ್ಚ್ಗಳು ಕೂಡ. ನೋಡಿ, ಮೊದಲು 1-2 ಹಾಕೋ ತನಕ ಮಡ್ಚ್ಕೊಳ್ಳುತ್ತೆ, ಇದೇ ಥರ ಆಗುತ್ತೇನೋ ಅಂದ್ಕೊಳ್ಬೋದು ಕೆಲವರು ಸ್ಟಾರ್ಟಿಂಗ್ ಕಲಿಯೋರು. ಏನೂ ಆಗಲ್ಲ. ಫುಲ್ ಫಿನಿಶಿಂಗ್ ಆದಮೇಲೆ ನಾನು ಹೇಳಿಲ್ವಾ, ನೀಟಾಗಿ ಕಾಣಿಸುತ್ತೆ. ಯಾವ ಆರ್ಚು ಕೂಡ ಮಡ್ಚ್ಕೊಳ್ಳಲ್ಲ. ನೋಡಿ, ಎಷ್ಟು ನೀಟಾಗಿ ಎಷ್ಟು ಫಿನಿಶಿಂಗಾಗಿ ಬಂದಿದೆ ಅಂತ ನೀವೇ ನೋಡಿ. ನೀಟಾಗಿ ಈ ಥರ ನಾವು ಟೈಮ್ ಕೊಟ್ಟು ನಿಧಾನಕ್ಕೆ ಹಾಕೊಂಡ್ರೆ ನೀಟಾಗಿ ಫಿನಿಶಿಂಗಾಗಿ ಬರುತ್ತೆ. ಬ್ಯಾಲೆನ್ಸ್ ಏನಿದೆ ಇದನ್ನು ಕೂಡ ಕಂಪ್ಲೀಟ್ ಮಾಡಿ ನಾನು ಇನ್ನೊಂದು ಸರಿ ಈ ಡಿಸೈನ್ನ ತೋರಿಸ್ತೀನಿ. ಕನ್ಫ್ಯೂಸ್ ಆಗುತ್ತೆ ಅನ್ನೋದಾದರೆ ನಾನು ಇನ್ನೊಂದು ಸರಿ ಈ ಡಿಸೈನ್ನ ಆಗಿ ತೋರಿಸ್ತೀನಿ. ನೋಡಿ, ಇವಾಗ ಇದು ಆಫ್ ಆಗಿದೆ. ಈ ಆರ್ಚ್ಗೆ ಅರ್ಧ ಡಿಸೈನಿಗೆ ಕಂಪ್ಲೀಟ್ ಮಾಡಿದ್ದೀನಿ, ಮೇಲ್ಗಡೆ ಡಿಸೈನ್ನ ಪಿಕೋ ಸ್ಟಿಚ್ನ. ಇನ್ನು ಬ್ಯಾಲೆನ್ಸ್ನು ಕೂಡ ನಾನು ಕಂಪ್ಲೀಟ್ ಮಾಡಿ ತೋರಿಸ್ಕೊಡ್ತೀನಿ. ನೋಡಿ, ಸೂಜಿ ಮೇಲೆ ದಾರ ತೆಗೆದು ಡಬಲ್ ಕ್ರೋಶ ಮಾಡೋಣ. ಡಬಲ್ ಕ್ರೋಶ ಆದಮೇಲೆ 2 ಚೈನ್ ಹಾಕಬೇಕು. ನೋಡಿ, 1 2 ಚೈನ್ ಹಾಕಿ ಕಂಬದ ಹಿಂದ್ಗಡೆನೇ ಹೋಗಿ ದಾರ ತೆಗೆದು ಇಲ್ಲಿ ಲಾಕ್ ಮಾಡಬೇಕು. ನೋಡಿ, ಮತ್ತೆ ನೀಡಲ್ ಮೇಲೆ ಒಂದು ಸರಿ ದಾರ ತೆಗೆದು ಈ ಥರ ಡಬಲ್ ಕ್ರೋಶ ಮಾಡಿ 2 ಚೈನ್ ಹಾಕಿ ಮತ್ತು ಕಂಬದ ಹಿಂದ್ಗಡೆಯಿಂದ ಹೋಗಿ ದಾರ ತೆಗೆದು ಲಾಕ್ ಹಾಕಬೇಕು. ನೋಡಿ, ಸೇಮ್ ಸೀರೆ ಪೂರ್ತಿ ನಾವು ಇದೇ ಮೆಥಡ್ನ ಯೂಸ್ ಮಾಡಬೇಕಾಗುತ್ತೆ. ನೋಡಿ, ಇದನ್ನು ನೀಟಾಗಿ ನಾವು ಅಬ್ಸರ್ವ್ ಮಾಡಿಕೊಂಡು ನೋಡಿಕೊಂಡ್ರೆ ಬರುತ್ತೆ. ನೋಡಿ, ತುಂಬ ಈಸಿ. ಟ್ರಿಬಲ್ ಕ್ರೋಶನೂ ಮಾಡೋ ಅವಶ್ಯಕತೆ ಇಲ್ಲ, ಡಬಲ್ ಕ್ರೋಶನೇ ಸಾಕು. ಟ್ರಿಬಲ್ ಕ್ರೋಶ ಮಾಡಿದ್ರೆ ಆರ್ಚು ಇನ್ನೂ ಲೆಂತ್ ಆಗುತ್ತೆ. ಈ ಆರ್ಚ್ ಲೆಂತ್ ಹೋಗುತ್ತೆ ಮತ್ತು ಇನ್ನೂ ಸ್ವಲ್ಪ ದೊಡ್ಡದಾಗುತ್ತೆ. ಅದಕ್ಕೋಸ್ಕರ ಬೇಡ, ಡಬಲ್ ಕ್ರೋಶನೇ ಸಾಕಾಗುತ್ತೆ ನಮಗೆ. ನೋಡಿ, ಈ ಥರ ಫುಲ್ಲು ಡಿಸೈನ್ ಮಾಡಿ ನಾವು ಫಿನಿಷ್ ಮಾಡೋಣ. ಈ ಸ್ಟೆಪ್ ಮುಗಿದ್ಮೇಲೆ ನಾವು ಡೈರೆಕ್ಟಾಗಿ 3 ಚೈನ್ ಏನು ಇತ್ತು ಆ ಗ್ಯಾಪ್ಗೆ ನಾವು ಕುಚ್ಚನ್ನ ಕಟ್ಕೊಳ್ಳೋಣ. ಅಲ್ಲಿಗೆ ಡಿಸೈನು ಕಂಪ್ಲೀಟ್ ಆಗುತ್ತೆ. ಇದೇ ಥರ ಬೇರೆ ಬೇರೆ ಡಿಸೈನ್ಗಳು ಕೂಡ ನಾನು ನೆಕ್ಸ್ಟ್ ವಿಡಿಯೋಗಳಲ್ಲಿ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ನೋಡಿ, 2 ಚೈನ್ ಆದಮೇಲೆ ಲಾಕ್ ಮಾಡಬೇಕು.
ಕಂಬದಿಂದ ಹೋಗಿ ನೋಡಿ, ಸೇಮು ಸೀರೆ ಪೂರ್ತಿ ನಾನು ಇದೇ ಥರ ಲಾಕ್ ಮಾಡೋದನ್ನು ಸೇಮ್ ಮೆಥಡ್ ಯೂಸ್ ಮಾಡಿ ಸೀರೆ ಪೂರ್ತಿ ಈ ಡಿಸೈನ್ನ ನಾನು ಕ್ರಿಯೇಟ್ ಮಾಡ್ಕೊಳ್ತೀನಿ. ನೋಡಿ, ಕಾಣಿಸ್ತಿರ್ಬೋದು ನಿಮಗೆ ಎಷ್ಟು ನೀಟಾಗಿ ಬರ್ತಾಯಿದೆ. ನಾನು ಸೀರೆ ಫುಲ್ಲು ಕಂಪ್ಲೀಟ್ ಮಾಡಿ ನಿಮಗೆ ತೋರಿಸ್ಕೊಡ್ತೀನಿ. ನೋಡಿ, ಡಿಸೈನು ಇವಾಗ ಫುಲ್ ಕಂಪ್ಲೀಟ್ ಆಗಿದೆ. ನೋಡ್ತಾ ಇರ್ಬೋದು ಇವಾಗ ನೀವು ಎಷ್ಟು ನೀಟಾಗಿ ಬಂದಿದೆ ನೋಡಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಡಿಸೈನು. ಇದಕ್ಕೆ ಇವಾಗ ನಾನು ಕುಚ್ಚನ್ನ ಕಟ್ಕೊಳ್ತೀನಿ. ನೋಡಿ, ಕುಚ್ಚು ಕಟ್ಟೋದಕ್ಕೆ ನಾನು 3 ಕಲರ್ ದಾರ ತಗೊಳ್ತೀನಿ. ಇಲ್ಲಿ ನಾನು 2 ಕಲರ್ ದಾರ ಯೂಸ್ ಮಾಡಿದ್ದೀನಿ. ಇಲ್ಲಿ ಬಾರ್ಡರ್ ಏನಿದೆ ಸೀರೆ ಬಾರ್ಡರಲ್ಲಿ ಗ್ರೀನ್ ಕಲರು ಕೂಡ ಇದೆ. ಅದಕ್ಕೆ ನಾನು ನೋಡಿ 3 ಕಲರ್ ದಾರನೂ ಕೂಡ 200 ಎಳೆ, ಪ್ರತಿ ಒಂದು ದಾರನೂ ಕೂಡ 200 ಎಳೆ ಮಾಡಿಕೊಂಡು ನಾನು ನೀಟಾಗಿ ಐರನ್ ಮಾಡಿ ಇಟ್ಕೊಂಡಿದ್ದೀನಿ. ಕಾಣಿಸ್ತಿರ್ಬೋದು ನಿಮಗೆ. ಇವಾಗ ನಾನು ಗೋಲ್ಡ್ ಕಲರು ಜರಿ ಥ್ರೆಡ್ನ ಯೂಸ್ ಮಾಡಿ ಕುಚ್ಚನ್ನ 3 ಕಲರ್ನ ಮಿಕ್ಸ್ ಮಾಡಿ ನಾನು ಕುಚ್ಚನ್ನ ಕಟ್ಕೊಳ್ತೀನಿ. ಬನ್ನಿ ಇವಾಗ ತೋರಿಸ್ಕೊಡ್ತೀನಿ ನಿಮಗೆ. ಸ್ಟಾರ್ಟಿಂಗಿಂದ ಕುಚ್ಚು ಕಟ್ಕೊಳ್ತಾ ಇದ್ದೀನಿ. ನೋಡಿ, ಮೊದಲಿಗೆ ಸೀರೆ ಕಲರ್ ಏನಿತ್ತು ಆ ಕಲರ್ಲೇ ಕುಚ್ಚು ಕಟ್ಕೊಳ್ತೀನಿ. ನೋಡಿ ನೀಟಾಗಿ ಈ ಕುಚ್ಚು ದಾರ ಏನು ಮಾಡ್ಕೊಂಡಿರ್ತೀವಿ 200 ಎಳೆ, ಇದನ್ನು ಈ ಥರ ಡಬಲ್ ಮಾಡಿದಾಗ 400 ಎಳೆ ಆಗುತ್ತೆ. ಆವಾಗ ನೋಡಿ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ. ಕಾಣಿಸ್ತಿರ್ಬೋದು ನಿಮಗೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ನೋಡಿ, ನಮಗೆ ಲೆಂತ್ ಎಷ್ಟು ಬೇಕೋ ಅಷ್ಟನ್ನು ಇಟ್ಕೊಂಡು ನಾವು ಈ ಥರ ಇಟ್ಕೋಬೇಕು. ಈ ಥರ ಇಟ್ಕೊಂಡು ಸೂಜಿಲಾದರೂ ಅಂದರೆ ನೀಡಲ್ ಬರುತ್ತಲ್ಲ, ಎಮ್ಮಿಂಗ್ ನೀಡಲ್, ಅದರಲ್ಲಾದ್ರೂ ನಾವು ದಾರನ ಕಟ್ಕೋಬೋದು. ಇಲ್ಲ ಅಂದರೆ ಇದೇ ನಾನು ದಾರನ ಇದೇ ಥರ ಕಟ್ಕೊಳ್ತೀನಿ. ನೀಡಲ್ಲೇನು ಕಟ್ಟಕ್ಕೆ ಹೋಗಲ್ಲ. ನೋಡಿ ಕಾಣಿಸ್ತಿರ್ಬೋದು ನಿಮಗೆ. ಈ ಥರ ಬಿಗಿಯಾಗಿ ಕಟ್ಕೋಬೇಕು. ಈ ಥರ ಗಂಟು ಹಾಕೋಬೇಕಾಗತ್ತೆ. ಒಂದು 4-5 ಸರಿ ಈ ಥರ ನೀಟಾಗಿ ಬಿಗಿಯಾಗಿ ಗಂಟು ಹಾಕೋಬೇಕು. ಆವಾಗ ನಾವು ಕುಚ್ಚು ಕಟ್ಟಿರೋದು ತಿಕ್ಕಾಗಿ ಕೂರುತ್ತೆ. ನೋಡಿ ಕಾಣಿಸ್ಬೋದು ನಿಮಗೆ. ಇದಾದಮೇಲೆ ನೀಟಾಗಿ ಟ್ರಿಮ್ ಮಾಡಬೇಕು. ಒಂದು ಸಮಕ್ಕೆ ನೀಟಾಗಿ ನೋಡಿ ಈ ಥರ ಇಟ್ಕೊಂಡು ಲೆಂತ್ ಎಷ್ಟು ಬೇಕು ಡಿಸೈನಿಗೆ ತಕ್ಕಾಗಿ ನಾವು ಲೆಂತ್ ನೋಡ್ಕೋಬೇಕು. ನೋಡಿ, ಡಿಸೈನ್ ಇಲ್ಲಿ ತನಕನೂ ಇದೆ. ನಾವು ನೀಟಾಗಿ ಆ ಲೆಂತ್ಗೆ ತಕ್ಕಾಗಿ ಕಟ್ ಮಾಡ್ಕೊಳ್ಳೋಣ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಇವಾಗ ಒಂದು ಕಲರ್ನ ನಾನು ಕಟ್ಟಿ ಮುಗಿಸಿದ್ದೀನಿ. ಇನ್ನೊಂದು ಕಲರ್ನೂ ಕೂಡ ಕಟ್ಟಿ ನಾನು ಮುಗಿಸ್ತೀನಿ. ನಾನು ಇಲ್ಲಿ ಬಾರ್ಡರಲ್ಲಿ ಗ್ರೀನ್ ಇರೋದ್ರಿಂದ ನಾನು ಗ್ರೀನ್ ಕಲರ್ ಥ್ರೆಡ್ನ ತಗೊಂಡಿದ್ದೀನಿ, ಮೊದಲೇ ಹೇಳಿದ್ದೀನಿ. ನೋಡಿ, ಇದನ್ನು ಕೂಡ ಅಷ್ಟೇ ನಾವು ನೀಟಾಗಿ ಕಟ್ಕೊಳ್ಳೋಣ. ಇವಾಗ ನಾನು ನಿಮಗಿಲ್ಲಿ 1-2 ಕುಚ್ಚನ್ನ ಕಟ್ಟಿ ತೋರಿಸ್ತೀನಿ. ನಾನು ನೆಕ್ಸ್ಟು ಫುಲ್ ಸೀರೆಗೆ ನಾನು ಕಟ್ಟಿ ನಿಮಗೆ ತೋರಿಸ್ತೀನಿ. ನೋಡಿ, ನೀಡಲ್ಗಿಂತ ಈ ಮೆಥಡೇ ಬೇಗ ಆಗುತ್ತೆ. ಅದಕ್ಕೆ ನಾನು ನೀಡಲ್ನ ಯೂಸ್ ಮಾಡಲ್ಲ. ಇಲ್ಲ ಈ ಥರ ಬರಲ್ಲ ಅನ್ನೋರು ನೀವು ನೀಡಲ್ನೂ ಕೂಡ ಯೂಸ್ ಮಾಡ್ಕೋಬೋದು. ನೋಡಿ, ನೀಡಲಲ್ಲಾದರೆ ಪದೇ ನಾವು ಥ್ರೆಡ್ನ ಅಲ್ಲಿಗೆ ಇನ್ಸಲ್ಟ್ ಮಾಡ್ಕೊಂಡು ನೀಡಲ್ಗೆ ಕಟ್ಟಬೇಕಾಗುತ್ತೆ. ಅದಕ್ಕೆ ನಾನು ಡೈರೆಕ್ಟಾಗಿ ನೀಡಲ್ ಯೂಸ್ ಮಾಡಿದೆ ಇದೇ ಥರ ಕಟ್ಕೊಳ್ತೀನಿ. ಇದು ಕೂಡ ನೀಡಲಲ್ಲಿ ಕಟ್ಟದಷ್ಟೇ ಬಿಗಿಯಾಗಿರುತ್ತೆ, ಅದಕ್ಕಿಂತನೂ ಬಿಗಿಯಾಗಿರುತ್ತೆ. ನೋಡಿ, ಈ ಥರ ನಾವು ಕುಚ್ಚನ್ನ ಕಟ್ಕೋಬೇಕು. ನೋಡಿ, ಇದು ಗ್ರೀನ್ ಕಲರ್ ಆಗಿರೋದ್ರಿಂದ ತುಂಬ ಚೆನ್ನಾಗಿ ಎದ್ದು ಕಾಣಿಸ್ತಾ ಇದೆ ಕಲರು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಇದನ್ನು ಕೂಡ ನಾನು ಮೆಜರ್ಮೆಂಟಿಗೆ ತಕ್ಕ ಹಾಗೆ ಟ್ರಿಮ್ ಮಾಡ್ಕೊಳ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಗ್ರೀನ್ ಕಲರ್. ಈ ಥರ ನೀಟಾಗಿ ಒಂದು ಸಮಕ್ಕೆ ಟ್ರಿಮ್ ಮಾಡ್ಕೋಬೇಕು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಇದೇ ಥರ ನಾನು ಸೀರೆ ಪೂರ್ತಿ ಹಾಕಿ ನಿಮಗೆ ತೋರಿಸ್ಕೊಡ್ತೀನಿ. ಫೈನಲ್ ಆಗಿ ಇವಾಗ ಎಲ್ಲ ಕೂಡ ಕಂಪ್ಲೀಟ್ ಆಗಿದೆ. ಕುಚ್ಚು ಕೂಡ ಫುಲ್ ಕಂಪ್ಲೀಟ್ ಮಾಡಿದ್ದೀನಿ.
ನಾನು ಇಲ್ಲಿ ಮಧ್ಯದಲ್ಲಿ ಒಂದು ಗ್ರೀನ್ ಕಲರ್ ಕುಚ್ಚು ಹಾಕಿದ್ದೀನಿ, ಯಾಕಂದರೆ ಇಲ್ಲಿ ಬಾರ್ಡರು ಗ್ರೀನ್ ಕಲರ್ ಇದೆ. ಅದಕ್ಕೆ ನೋಡಿ ಇದೆರಡು ಕಲರ್ ಮಧ್ಯದಲ್ಲಿ ನಾನು ಒಂದು ಗ್ರೀನ್ ಕಲರ್ ಕುಚ್ಚನ್ನ ಹಾಕಿದ್ದೀನಿ. ನೋಡಿ ಕಾಣಿಸ್ತಿರ್ಬೋದು ನಿಮಗೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಇದೇ ಥರ ವಿಡಿಯೋಗಳಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಫಾಲೋ ಮಾಡಿ. ಇಷ್ಟ ಆಗಿದರೆ ದಯವಿಟ್ಟು ಒಂದು ಲೈಕ್ ಕೊಡಿ. ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.